ನಮಸ್ತೆ ಸ್ನೇಹಿತರೆ, ಸ್ಟೋರಿ ಎಂಟರ್ ಚಾನೆಲ್ಗೆ ಸ್ವಾಗತ. ಸ್ನೇಹಿತರೆ, ನಾವು ಮಳೆಯನ್ನು ನೋಡಿ ಸಂತೋಷ ಪಡುತ್ತೇವೆ. ಮಳೆ ಅಂದ್ರೆ ಜೀವ, ಮಳೆ ಅಂದ್ರೆ ಕೃಷಿ, ಮಳೆ ಅಂದ್ರೆ ಪ್ರಕೃತಿ ಆಶೀರ್ವಾದ. ಆದರೆ ನಾವು ನೋಡಲಾಗದ ಒಂದು ಅದೃಶ್ಯ ಮಳೆ ಈಗ ಭೂಮಿಗೆ ಬೀಳುತ್ತಿದೆ ಎಂದು ವಿಜ್ಞಾನಿಗಳು ಎಚ್ಚರಿಸುತ್ತಿದ್ದಾರೆ. ಸಿಎಫ್ಸಿಗಳನ್ನು ನಿಷೇಧಿಸಿದ ನಂತರ ಬಳಸಲು ಆರಂಭಿಸಿದ ಕೆಲವು ಹೊಸ ರಾಸಾಯನಿಕಗಳು ಇದು ಫಾರ್ ಎವರ್ ಕೆಮಿಕಲ್ಸ್ ಆಗಿ ಪರಿವರ್ತನೆ ಪಟ್ಟಿವೆ. ಇವು ಗಾಳಿಯಲ್ಲಿ ಹರಡಿ ಮೋಡಗಳಲ್ಲಿ ಸೇರುತ್ತಿವೆ, ಮಳೆಯ ಮೂಲಕ ಭೂಮಿಗೆ ಬೀಳುತ್ತಿವೆ, ನೀರಿನಲ್ಲಿ ಬೆರೆತು ಮಣ್ಣಿನಲ್ಲಿ ಸೇರಿ ಬೆಳೆಗಳಲ್ಲಿ ನುಗ್ಗಿ ಕೊನೆಗೆ ನಮ್ಮ ದೇಹಕ್ಕೂ ತಲುಪುವ ಸಾಧ್ಯತೆ ಇದೆ. ಇದು ಸಾಮಾನ್ಯ ಮಾಲಿನ್ಯ ಅಲ್ಲ, ಇದು ದಶಕಗಳ ಕಾಲ ಉಳಿಯುವ ಅದೃಶ್ಯ ರಾಸಾಯನಿಕ ಮಳೆ. ಇದು ಎಷ್ಟು ಗಂಭೀರ, ಇದಕ್ಕೆ ಮೂಲ ಏನು, ನಮ್ಮ ಭವಿಷ್ಯಕ್ಕೆ ಇದರ ಅರ್ಥ ಏನು? ನಾವು ಇಂದು ಈ ವಿಡಿಯೋದಲ್ಲಿ ಇದರ ಸಂಪೂರ್ಣ ಮಾಹಿತಿಯನ್ನು ತಿಳಿಯುತ್ತಾ ಹೋಗೋಣ. ವಿಡಿಯೋಗೆ ಹೋಗುವ ಮೊದಲು ಸ್ನೇಹಿತರೆ, ನೀವಿನ್ನು ಸ್ಟೋರಿ ಎಂಟರ್ ಯೂಟ್ಯೂಬ್ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಸ್ನೇಹಿತರೆ, ಸಿಎಫ್ಸಿ ಎಂದರೆ ಕ್ಲೋರೋಫ್ಲೋರೋಕಾರ್ಬನ್. ಈ ಹಿಂದೆ ಈ ವಿಷಯದ ಬಗ್ಗೆ ನಾನು ಈಗಾಗಲೇ ವಿಡಿಯೋ ಮಾಡಿದ್ದೇನೆ. ಈ ಕ್ಲೋರೋಫ್ಲೋರೋಕಾರ್ಬನ್ಗಳು ಹೇಗೆ ನಮ್ಮ ಓಝೋನ್ ಪದರವನ್ನು ಹಾನಿಗೊಳಿಸುತ್ತಿತ್ತು, ಇದಕ್ಕೆ ಪ್ರಪಂಚ ತೆಗೆದುಕೊಂಡ ನಿರ್ಧಾರವೇನು ಎಂಬುದರ ಪೂರ್ಣ ಮಾಹಿತಿಯನ್ನು ನಾನು ಆ ವಿಡಿಯೋದಲ್ಲಿ ನೀಡಿದ್ದೇನೆ. ಹೋಗಿ ಅದನ್ನು ವೀಕ್ಷಿಸಿ. ಈಗ ಇದರ ಸಣ್ಣ ಪರಿಚಯದೊಂದಿಗೆ ವಿಡಿಯೋಗೆ ಹೋಗೋಣ. ಸಿಎಫ್ಸಿ ಕ್ಲೋರೋಫ್ಲೋರೋಕಾರ್ಬನ್ ಎಂದರೆ ಹಳೆಯ ಕಾಲದಲ್ಲಿ ರೆಫ್ರಿಜರೇಟರ್, ಏರ್ ಕಂಡೀಷನರ್ ಹಾಗೂ ಸ್ಪ್ರೇಗಳಲ್ಲಿ ಬಳಸಲಾಗುತ್ತಿದ್ದ ಒಂದು ರಾಸಾಯನಿಕಗಳು. ಇವು ಓಝೋನ್ ಪದರವನ್ನು ಹಾನಿಗೊಳಿಸುತ್ತಿವೆ ಎಂಬುದು 1980ರ ದಶಕದಲ್ಲಿ ತಿಳಿದು ಬಂದಿತ್ತು. ಓಝೋನ್ ಪದರ ಭೂಮಿಯನ್ನು ಅಲ್ಟ್ರಾ ವೈಲೆಟ್ ಕಿರಣಗಳಿಂದ ರಕ್ಷಿಸುತ್ತದೆ. ಅದು ಹಾನಿಗೊಳಗಾದರೆ ಚರ್ಮ ಕ್ಯಾನ್ಸರ್ ಹೆಚ್ಚಾಗಬಹುದು, ಕಣ್ಣು ಸಮಸ್ಯೆ ಹೆಚ್ಚುತ್ತದೆ, ಪರಿಸರ ವ್ಯವಸ್ಥೆ ಅಸ್ತವ್ಯಸ್ತಗೊಳ್ಳುತ್ತದೆ. ಇದನ್ನು ತಡೆಯಲು ವಿಶ್ವದ ದೇಶಗಳು ಸೇರಿ ಒಂದು ಐತಿಹಾಸಿಕ ಒಪ್ಪಂದಕ್ಕೆ ಬಂದವು. ಆ ಒಪ್ಪಂದವೇ ಮಾಂಟ್ರಿಯಲ್ ಒಪ್ಪಂದ. 1987ರಲ್ಲಿ ಮಾಂಟ್ರಿಯಲ್ ಪ್ರೋಟೋಕಾಲ್ ಅಡಿಯಲ್ಲಿ ಸಿಎಫ್ಸಿಗಳನ್ನು ಹಂತ ಹಂತವಾಗಿ ನಿಷೇಧಿಸಲಾಯಿತು. ಇದು ಪರಿಸರದ ಇತಿಹಾಸದಲ್ಲಿ ದೊಡ್ಡ ಜಯವಾಗಿ ಪರಿಗಣಿಸಲಾಗಿತ್ತು. ಓಝೋನ್ ಪದರ ನಿಧಾನವಾಗಿ ಪುನಃ ಚೇತರಿಸಿಕೊಳ್ಳುತ್ತಿದೆ. ಈ ಎಲ್ಲಾ ವಿಷಯದ ಪೂರ್ಣ ಮಾಹಿತಿಯನ್ನು ನಾನು ಆ ವಿಡಿಯೋದಲ್ಲಿ ನೀಡಿದ್ದೇನೆ. ಅದರ ಲಿಂಕ್ ಅನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ ನಲ್ಲಿ ನೀಡಿರುತ್ತೇನೆ, ಹೋಗಿ ವೀಕ್ಷಿಸಿ. ಸ್ನೇಹಿತರೆ, ಈ ಸಿಎಫ್ಸಿಗಳನ್ನು ಬದಲಿಸಲು ಹೊಸ ರಾಸಾಯನಿಕಗಳು ಬಳಕೆಗೆ ಬಂದವು. ಅವು HFC, HCFC, HFO ಮುಂತಾದವುಗಳು. ಆ ಸಮಯದಲ್ಲಿ ಇವು ಸುರಕ್ಷಿತ ಪರ್ಯಾಯ ಎಂದು ಪರಿಗಣಿಸಲಾಗುತ್ತಿದ್ದವು. ಆದರೆ ಈಗ ಹೊಸ ಅಧ್ಯಯನಗಳು ಎಚ್ಚರಿಸುತ್ತಿದೆ, ಈ ಪರ್ಯಾಯ ರಾಸಾಯನಿಕಗಳಲ್ಲಿ ಕೆಲವು ಫಾರೆವರ್ ಕೆಮಿಕಲ್ಸ್ ಆಗಿ ಪರಿವರ್ತನೆ ಪಟ್ಟಿವೆ. ಫಾರೆವರ್ ಕೆಮಿಕಲ್ಸ್ ಎಂದರೆ PFAS, ಪರ್ ಅಂಡ್ ಪಾಲಿಫ್ಲೋರೋ ಆಲ್ಕಲೈನ್ ಸಬ್ಸ್ಟೆನ್ಸ್ಗಳ ದೊಡ್ಡ ರಾಸಾಯನಿಕ ಗುಂಪು. PFAS ದೀರ್ಘಕಾಲ ಉಳಿಯುವ ರಾಸಾಯನಿಕಗಳು. ಇವುಗಳ ವಿಶೇಷತೆ ಎಂದರೆ ಬಹಳ ಸ್ಥಿರ ರಚನೆ, ನೀರು ಮತ್ತು ಎಣ್ಣೆ ತಳ್ಳುವ ಗುಣ, ಉಷ್ಣತೆಗೆ ಪ್ರತಿರೋಧ ನೀಡುತ್ತದೆ, ಪ್ರಕೃತಿಯಲ್ಲಿ ಸುಲಭವಾಗಿ ಕರಗುವುದಿಲ್ಲ. ಇವು ದಶಕಗಳ ಕಾಲ ಮಣ್ಣಿನಲ್ಲಿ, ನೀರಿನಲ್ಲಿ, ಜೀವಿಗಳ ದೇಹದಲ್ಲಿ ಉಳಿಯುತ್ತವೆ. ಸಮಸ್ಯೆ ಏನು ಎಂದರೆ ಈ ರಾಸಾಯನಿಕಗಳು ಕುಡಿಯುವ ನೀರನ್ನು ಮಲಿನಗೊಳಿಸಬಹುದು, ಕೃಷಿ ಮಣ್ಣಿನಲ್ಲಿ ಸೇರುತ್ತವೆ, ಆಹಾರ ಸರಪಳಿ ಪ್ರವೇಶಿಸುತ್ತವೆ, ಕಡೆಗೆ ಮಾನವನ ದೇಹದಲ್ಲಿ ಸಂಗ್ರಹವೂಗೊಳ್ಳಬಹುದು. ಕೆಲವು ಅಧ್ಯಯನಗಳು ಸೂಚಿಸುವಂತೆ PFASಗಳ ಸಂಪರ್ಕ ಹಾರ್ಮೋನ್ ವ್ಯತ್ಯಾಸ, ಲಿವರ್ ಸಮಸ್ಯೆಗಳು, ರೋಗ ನಿರೋಧಕ ಶಕ್ತಿ ಕುಗ್ಗುವಿಕೆ, ಕೆಲವು ಕ್ಯಾನ್ಸರ್ ಅಪಾಯಗಳನ್ನು ಉಂಟು ಮಾಡುತ್ತದೆ. ಇನ್ನು ನಾವು ಈ ಅದೃಶ್ಯ ರಾಸಾಯನಿಕ ಮಳೆ ಹೇಗೆ ರೂಪುಗೊಳ್ಳುತ್ತದೆ ಎಂದು ನಾವು ನೋಡುವುದಾದರೆ, ರೆಫ್ರಿಜರೇಟರ್, ಏರ್ ಕಂಡೀಷನ್, ಫೋಮ್ ಉತ್ಪಾದನೆ, ಕೆಲವು ಪ್ಲಾಸ್ಟಿಕ್ ಮತ್ತು ಟೆಫ್ಲಾನ್ ಉತ್ಪನ್ನಗಳು, ಈ ಕಾರ್ಖಾನೆಗಳಲ್ಲಿ ಬಿಡುಗಡೆಯಾಗುವ ಫ್ಲೋರಿನೇಟೆಡ್ ಗ್ಯಾಸ್ ವಾತಾವರಣಕ್ಕೆ ಹೋಗುತ್ತದೆ. ಈ ಗ್ಯಾಸ್ಗಳು ವಾತಾವರಣದಲ್ಲಿ ತುಂಡಾಗಿ ಹೊಸ ಸ್ಥಿರ ಸಂಯುಕ್ತಗಳಾಗಿ ರೂಪುಗೊಳ್ಳುತ್ತವೆ. ಇವುಗಳಲ್ಲಿ ಕೆಲವು PFAS ವರ್ಗಕ್ಕೆ ಸೇರುತ್ತವೆ. ಈ ಸಂಯುಕ್ತಗಳು ಮೋಡಗಳಲ್ಲಿ ಸೇರುತ್ತದೆ, ಮಳೆ ಹನಿಯ ಜೊತೆಗೆ ಕೆಳಗೆ ಬೀಳುತ್ತದೆ, ಹಿಮ ಮತ್ತು ಮಂಜಿನ ರೂಪದಲ್ಲೂ ಬೀಳಬಹುದು. ಇದನ್ನೇ ವಿಜ್ಞಾನಿಗಳು ಕೆಮಿಕಲ್ ರೈನ್ ಅಥವಾ ಇನ್ವಿಸಿಬಲ್ ಕೆಮಿಕಲ್ ಡೆಪಾಸಿಟ್ ಎಂದು ಕರೆಯುತ್ತಿದ್ದಾರೆ. ಮಳೆ ನೀರು ನದಿಗೆ ಸೇರುತ್ತದೆ, ನದಿಗಳ ಮೂಲಕ ಭೂಗರ್ಭದ ಜಲದಲ್ಲಿ ಕೂಡ ಇಳಿಯುತ್ತದೆ, ಕೊಳವೆ ನೀರಿಗೂ ಕೂಡ ಬರುತ್ತದೆ. PFAS ನೀರಿನಲ್ಲಿ ಕರಗುತ್ತದೆ, ಆದುದರಿಂದ ನೀರು ಮಲಿನಗೊಳ್ಳಬಹುದು. ಇನ್ನು ಮಣ್ಣಿನಲ್ಲಿ PFAS ಸಸ್ಯಗಳ ಬೇರುಗಳಿಗೆ ಶೋಷಿತವಾಗಬಹುದು, ಬೆಳೆಗಳಲ್ಲಿ ಸೇರುವ ಸಾಧ್ಯತೆ ಇದೆ. ಆಹಾರದ ಮೂಲಕ ಮಾನವನ ದೇಹ ಪ್ರವೇಶಿಸುತ್ತದೆ, ಕೃಷಿ ಭೂಮಿ ಕೂಡ ಕೆಡುವ ಸಾಧ್ಯತೆ ಇದೆ. ಇನ್ನು ಇದು ಜಲಚರ ಜೀವಿಗಳಲ್ಲೂ ಸಂಗ್ರಹವಾಗಬಹುದು, ಆಹಾರ ಸರಪಳಿಯ ಮೂಲಕ ವೃದ್ಧಿಯಾಗಬಹುದು, ಬಯೋ ಅಕ್ಯುಮ್ಯುಲೇಷನ್ಗೂ ಕಾರಣವಾಗುತ್ತದೆ. ಹವಾಮಾನ ಬದಲಾವಣೆಯೊಂದಿಗೂ ಇದರ ನೇರ ಸಂಬಂಧವಿದೆ. ಗ್ಲೋಬಲ್ ವಾರ್ಮಿಂಗ್ಗೂ ಇದು ಕಾರಣವಾಗುತ್ತಿದೆ. ಕೆಲವು ಹೊಸ ರಾಸಾಯನಿಕಗಳು ಗ್ರೀನ್ ಹೌಸ್ ಗ್ಯಾಸ್ ಆಗಿ ಕೆಲಸ ಮಾಡುತ್ತವೆ. ಇದರಿಂದ ತಾಪಮಾನ ಏರಿಕೆಗೆ ಕಾರಣವಾಗಬಹುದು. ಹೀಗಾಗಿಯೇ ಇದು ಎರಡು ಕಡೆಯ ಸಮಸ್ಯೆಯಾಗಿದೆ.
ಒಂದು ಕಡೆ ಗ್ಲೋಬಲ್ ವಾರ್ಮಿಂಗ್, ಮತ್ತೊಂದು ಕಡೆ ಫಾರ್ಮುಲೇಟೆಡ್ ಗ್ಯಾಸ್ನ ಸಮಸ್ಯೆ. ದೀರ್ಘಕಾಲದ ರಾಸಾಯನಿಕ ಮಾಲಿನ್ಯದಿಂದ ಹವಾಮಾನ ಕೂಡ ಬದಲಾವಣೆಯಾಗುವ ಸಾಧ್ಯತೆ ಇದೆ. ಸ್ನೇಹಿತರೆ, ಪ್ರಪಂಚ ಈಗಾಗಲೇ ಹವಾಮಾನ ಬದಲಾವಣೆಯ ಸಮಸ್ಯೆಯನ್ನು ಎದುರಿಸುತ್ತಿದೆ. ವಿಜ್ಞಾನಿಗಳು ಈಗಾಗಲೇ ದೂರದ ಪರ್ವತಗಳ ಪ್ರದೇಶದಲ್ಲಿ, ಆರ್ಟಿಕ್ ಪ್ರದೇಶದಲ್ಲಿ ಮಳೆಯ ಮಾದರಿಯಲ್ಲಿ PFAS ಅಂಶವನ್ನು ಪತ್ತೆ ಹಚ್ಚಿದ್ದಾರೆ. ಇದು ಸ್ಪಷ್ಟವಾಗಿಸುತ್ತಿದೆ ಈ ಸಮಸ್ಯೆ ಒಂದು ಪ್ರದೇಶಕ್ಕೆ ಸೀಮಿತವಾದುದಲ್ಲ, ಇದು ಜಾಗತಿಕವಾಗಿದೆ ಎಂದು. PFASಗಳು ಮಾನವನ ದೇಹದಲ್ಲಿ ನಿಧಾನವಾಗಿ ಒಳಹೋಗುತ್ತಿದೆ. ಇದು ವರ್ಷಗಳ ಕಾಲ ಉಳಿಯಬಹುದು. ಕೆಲವು ಸಂಶೋಧನೆಗಳ ಪ್ರಕಾರ ಮಕ್ಕಳ ಬೆಳವಣಿಗೆಯ ಮೇಲೆ ಇದು ಪರಿಣಾಮ ಬೀರುತ್ತದೆ, ರೋಗ ನಿರೋಧಕ ವ್ಯವಸ್ಥೆಯನ್ನು ದುರ್ಬಲಗೊಳಿಸುತ್ತದೆ, ಗರ್ಭ ವ್ಯವಸ್ಥೆಯ ಸಮಸ್ಯೆಗಳನ್ನು ಉಂಟು ಮಾಡುತ್ತದೆ. ಆದರೆ ಇನ್ನು ಸಂಪೂರ್ಣ ಸ್ಪಷ್ಟತೆಗಾಗಿ ಹೆಚ್ಚಿನ ಅಧ್ಯಯನಗಳು ನಡೆಯುತ್ತಿವೆ. ಕೆಲವು ದೇಶಗಳು ಈಗಾಗಲೇ PFAS ಬಳಕೆಯ ಮೇಲೆ ನಿರ್ಬಂಧ ವಿಧಿಸುತ್ತಿದೆ, ಕುಡಿಯುವ ನೀರಿಗೆ ಸುರಕ್ಷತಾ ಮಿತಿಯನ್ನು ವಿಧಿಸುತ್ತಿದೆ, ಕೈಗಾರಿಕೆಗಳಿಗೆ ಈ ರಾಸಾಯನಿಕಗಳ ನಿಯಂತ್ರಣವನ್ನು ಹಾಕುತ್ತಿದೆ. ಆದರೆ ಪರ್ಯಾಯ ರಾಸಾಯನಿಕಗಳ ಸುರಕ್ಷತೆ ಕುರಿತು ಇನ್ನೂ ಚರ್ಚೆ ನಡೆಯುತ್ತಲೇ ಇದೆ. ಇದನ್ನು ತಡೆಗಟ್ಟಲು ಪರ್ಯಾಯ ಮಾರ್ಗಗಳನ್ನು ನಾವು ನೋಡುವುದಾದರೆ ಗ್ರೀನ್ ಕೆಮಿಸ್ಟ್ರಿ, ಸುರಕ್ಷಿತ ಪರ್ಯಾಯಗಳ ಅಭಿವೃದ್ಧಿ. ಮುಖ್ಯವಾಗಿ ಮಾಡಬೇಕಾಗಿರುವುದು ಇಂಡಸ್ಟ್ರಿಯಲ್ ಎಮಿಷನ್ ಕಂಟ್ರೋಲ್, ಕೈಗಾರಿಕೆಗಳಿಂದ ಹೊರಬರುವ ಗ್ಯಾಸ್ ಅನ್ನು ಆದಷ್ಟು ತಡೆಗಟ್ಟಲು ಪ್ರಯತ್ನಿಸುವುದು ಹಾಗೂ ಕಾರ್ಖಾನೆಗಳಿಗೆ ನೀರು ಶುದ್ಧೀಕರಿಸುವ ತಂತ್ರಜ್ಞಾನದ ಅಗತ್ಯ ಹೆಚ್ಚಿಸುವುದು. ಇನ್ನು ಜಾಗತಿಕವಾಗಿ ಮಾಂಟ್ರಿಯಲ್ ಪ್ರೋಟೋಕಾಲ್ನ ರೀತಿಯಲ್ಲಿಯೇ ಹೊಸ ಒಪ್ಪಂದಗಳ ಅಗತ್ಯವಿದೆ. ಸ್ನೇಹಿತರೆ, ಇದು ಒಂದು ಸಮಸ್ಯೆಯನ್ನು ಪರಿಹರಿಸಲು ಹೋಗಿ ಇನ್ನೊಂದು ಹೊಸ ಸಮಸ್ಯೆಯನ್ನು ಹುಟ್ಟಿ ಹಾಕಿದ ರೀತಿಯಲ್ಲಾಗಿದೆ. ಸುರಕ್ಷಿತವಾಗಿ ಕಂಡದ್ದೇ ದಶಕಗಳ ನಂತರ ಮನುಷ್ಯನಿಗೆ ಮತ್ತು ಪ್ರಕೃತಿಗೆ ಅಪಾಯವಾಗಿ ಮುಂದೆ ಬಂದು ನಿಂತಿದೆ. ಮಳೆ ನಮ್ಮ ಜೀವನದ ಸಂಕೇತ. ಆದರೆ ಇಂದು ಆಕಾಶದಿಂದ ಬೀಳುತ್ತಿರುವ ಮಳೆಯಲ್ಲೂ ನಾವು ಕಾಣಲಾಗದ ರಾಸಾಯನಿಕಗಳ ಕತೆ ಅಡಗಿದೆ. ಈ ಅದೃಶ್ಯ ರಾಸಾಯನಿಕ ಮಳೆ ನಮಗೆ ಒಂದು ಎಚ್ಚರಿಕೆ. ಒಂದು ಕಾಲದಲ್ಲಿ ವಿಜ್ಞಾನದಿಂದ ಹುಟ್ಟಿದ ಸಮಸ್ಯೆ ಇಂದು ಆ ಸಮಸ್ಯೆಯನ್ನು ವಿಜ್ಞಾನವೇ ನಮಗೆ ತೋರಿಸುತ್ತಿದೆ. ಇದು ಬರೀ ಒಂದು ವರ್ಗದ ಸಮಸ್ಯೆ ಎಂದು ನಾವು ಕೈಕಟ್ಟಿ ಕೂರಲು ಆಗುವುದಿಲ್ಲ. ಪರಿಸರವನ್ನು ರೂಪಿಸುವುದು ಮತ್ತು ಸಮಸ್ಯೆಗೆ ಪರಿಹಾರವನ್ನು ಹುಡುಕುವುದು ನಮ್ಮೆಲ್ಲರ ಜವಾಬ್ದಾರಿಯಾಗಿದೆ. ಪರಿಸರವನ್ನು ರಕ್ಷಿಸುವುದು ಕೇವಲ ಸರ್ಕಾರಗಳ ಕೆಲಸವಲ್ಲ, ಅದು ಅವರಿಗೆ ಬೇಕಾದ ವಿಷಯವೂ ಅಲ್ಲ. ಇದು ಮಾನವ ಕುಲ ಒಟ್ಟಾಗಿ ಮಾಡಬೇಕಾದ ಪರಿಸರದ ರಕ್ಷಣೆಯ ಹೊಣೆ. ಭೂಮಿ ನಮ್ಮ ಮನೆ, ಅದನ್ನು ಕಾಪಾಡುವುದು ನಮ್ಮ ಭವಿಷ್ಯವನ್ನು ಕಾಪಾಡಿದಂತೆ. ನಮ್ಮ ಮುಂದಿನ ಪೀಳಿಗೆಗೆ ಭೂಮಿಯ ಮೇಲೆ ಸುರಕ್ಷಿತ ವಾತಾವರಣವನ್ನು ನಿರ್ಮಿಸಿಕೊಡುವುದು ನಮ್ಮೆಲ್ಲರ ಜವಾಬ್ದಾರಿ. ಅದಕ್ಕೆ ಪ್ರಯತ್ನಗಳು ಇಂದಿನಿಂದಲೇ ಆರಂಭವಾಗಲಿ. ನಮ್ಮ ಸುತ್ತಮುತ್ತಲಿನ ಪರಿಸರವನ್ನು ಆದಷ್ಟು ಸ್ವಚ್ಛವಾಗಿ ಇಡಿಸೋಣ. ಗಿಡ ಮರಗಳನ್ನು ಬೆಳೆಸಲು ಪ್ರಯತ್ನಿಸೋಣ. ಭೂಮಿಯ ಮೇಲೆ ಯಾರೂ ಶಾಶ್ವತವಲ್ಲ, ಆದರೆ ಶಾಶ್ವತವಾದ ಪರಿಸರವನ್ನು ಹಾಳು ಮಾಡುವುದು ಬೇಡ. ಸ್ನೇಹಿತರೆ, ಈ ವಿಷಯದ ಬಗ್ಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ಕೆಳಗೆ ಕಾಮೆಂಟ್ ಬಾಕ್ಸ್ ನಲ್ಲಿ ತಿಳಿಸಿ. ಮಾಹಿತಿ ಇಷ್ಟವಾದರೆ ವಿಡಿಯೋಗೆ ಲೈಕ್ ಮಾಡಿ, ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಅನ್ನು ಒತ್ತಿ. ಮತ್ತೊಂದು ಮಾಹಿತಿ ತುಂಬಿದ ವಿಡಿಯೋದ ಜೊತೆಗೆ ನಿಮ್ಮನ್ನು ಭೇಟಿ ಮಾಡುತ್ತೇನೆ. ಧನ್ಯವಾದಗಳು.